ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಅತಿ ಅದ್ಭುತ ಪವಾಡಗಳನ್ನ ತೋರಿಸುವಂತಹ ಮಹಾಗುರುಗಳು ಜೀವ ಸಮಾಧಿಯಾಗಿ ಸಮಾಧಿ ಸ್ಥಿತಿಯಲ್ಲಿದ್ದರೂ ಕೂಡ ಭಕ್ತರು ಏನು ಹೇಳ್ತಾರೋ ಅದನ್ನು ಕೇಳಿ ನ್ಯಾಯವಾಗಿದ್ದರೆ ಮಾತ್ರ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಅದ್ಭುತ ಗುರುಗಳ ಬಗ್ಗೆ ಹೇಳ್ತೀನಿ. ನಾನು ಸುಮಾರು ವರ್ಷಗಳ ಹಿಂದೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಪಾಠವನ್ನು ಕಲಿತಾ ಇರಬೇಕಾದ್ರೆ ನಮಗೆ ಈ ಗೊತ್ತಲ್ಲ, ರಿಲೇಷನ್ಗಳಲ್ಲಿ ಬಹಳಷ್ಟು ತೊಂದರೆಯನ್ನು ಕೊಡುವಂಥವ್ರು, ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ದೇ ಇರೋವಂಥವ್ರು, ಇಂಥವ್ರದ್ದೆಲ್ಲ ಬಹಳ ಕಾಟ ಇರುತ್ತೆ. ಎಲ್ಲರ ಕುಟುಂಬದಲ್ಲಿ ಇರುತ್ತೆ ಅಂತ ಹೇಳಲ್ಲ, ಕೆಲವು ಕುಟುಂಬಗಳಲ್ಲಿ ಇರುತ್ತೆ. ಅಂತಹ ಕುಟುಂಬದಲ್ಲಿ ಇರ್ತಕ್ಕಂಥ ಹಿತಶತ್ರುಗಳು ಅಂತ ಹೇಳಿ ಕರಿಬೋದು ನಾವು. ಆ ಹಿತಶತ್ರುಗಳ ಕಾಟದಿಂದ ಒಂದಷ್ಟು ತೊಂದರೆಗಳನ್ನ ಎಲ್ಲರೂ ಕೂಡ ಅನುಭವಿಸ್ತಾ ಇರ್ತಾರೆ. ಹಾಗೆ ನಾವು ಕೂಡ ಆ ಹಿತಶತ್ರುಗಳ ಕಾಟವನ್ನು ಅನುಭವಿಸ್ತಾ ಇರಬೇಕಾದ್ರೆ ಇದಕ್ಕೆ ಒಂದು ಎಂಡಿಂಗ್ ಪಾಯಿಂಟ್ ಬೇಕಲ್ಲ, ಮುಕ್ತಿ ಬೇಕಲ್ಲ. ಅದಕ್ಕೆ ಏನು ಮಾಡೋದು ಅಂತ ಬಹಳ ಅವರಿಂದ ನೋವು ಅನುಭವಿಸ್ತಾನೆ ಇದ್ವಿ. ನಾವು ಏನು ಮಾಡೋಂಗಿಲ್ಲ, ಯಾಕಂದರೆ ತುಂಬ ಒಂದು ಸಂಬಂಧದಲ್ಲಿ ರಿಲೇಟಿವಲ್ಲಿ ಹೋಗ್ತಾರೆ, ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ವಿ. ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಗುರುಗಳ ಒಂದು ಅನುಗ್ರಹ ತುಂಬ ಚೆನ್ನಾಗಿ ನಮ್ಮ ಮೇಲೆ ಇರೋದರಿಂದ, ಆ ಗುರುವಿನಲ್ಲೇ ಯಾವಾಗಲೂ ಕೂಡ ನಾವು ಶರಣಾಗಿರೋದ್ರಿಂದ ಹೋಗಿದ ರಾತ್ರಿಯೇ ರಾಯರು ನಮಗೆ ಸ್ವಪ್ನದಲ್ಲಿ ಬಂದು ತಲೆಯನ್ನು ಒಂದು ಸಲ ನಿವಾರಿಸ, ನಾನು ಇದ್ದೀನಿ ಮಗನೇ, ನೀನೇನು ಯೋಚನೆ ಮಾಡಬೇಡ, ನಿನಗೆ ನಾನು ಇದ್ದ ಮೇಲೆ ನೀನು ಯಾವ ರೀತಿಯನ್ನು ನೀನು ಸಂಕಟವನ್ನು ಪಡಬೇಡ, ಯಾಕೆ ನೋವಲ್ಲಿ ಮಲಗಿದೆಯಾ ನೀನು, ನಾನಿದ್ದೀನಲ್ಲ ನಿನ್ನ ಪಾಲಿಗೆ, ರಾಮಚಂದ್ರ ಇದ್ದಾನೆ, ಯೋಚನೆ ಮಾಡಬೇಡ ಅನ್ನೋವಂಥ ಒಂದು ಮಾತನ್ನು ಹೇಳಿ ಅದೃಶ್ಯರಾಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಕನಸನ್ನು ನೆನೆಸ್ಕೊಂಡು ಬಹಳ ಒಂದು ಮನಸ್ಸಿನಲ್ಲಿ ಬಹಳ ಒಂದು ಭಕ್ತಿ, ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆ ರಾಯರ ಮೇಲೆ ಇರ್ತಂಥ ಪ್ರೀತಿ, ಆ ಪ್ರೀತಿಯಿಂದ ದರ್ಶನಕ್ಕೆ ಅಂತ ಹೋಗ್ತೀವಿ. ಅವತ್ತು ವಿಚಿತ್ರ ನೋಡಿ, ಗುರುವಾರ ಅವತ್ತು ಒಂದಷ್ಟು ತುಂಬ ದೊಡ್ಡ ಒಂದು ಜನಸಂಖ್ಯೆ, ರಶ್ಶು ಅಂದರೆ ಕಾಲಿಡೋಕ್ಕೂ ಆಗಲ್ಲ, ಅಷ್ಟು ರಶ್ಶು. ಆ ರಶ್ಶಲ್ಲಿ ನಾವು ಹೋದಾಗ ನಮಗೆ ಒಬ್ಬರು ಪರಿಚಯ ಆಗ್ಬಿಟ್ಟು ಸ್ವಲ್ಪ ಹೀಗೆ ಆತ್ಮೀಯವಾಗಿ ಮಾತಾಡ್ತಾರೆ. ನಮ್ಮಲ್ಲಿ ಅವರಲ್ಲಿ ಮಾತಾಡ್ತಾ ಆತ್ಮೀಯತೆ ಬೆಳೆಯುತ್ತೆ. ಅವ್ರು ಹೇಳ್ತಾರೆ, ಎಲ್ಲಿ ಉಳ್ಕೊಂಡಿದ್ದೀರಾ, ಏನು ಎತ್ತ ಎಲ್ಲ ವಿಚಾರವನ್ನು ಕೇಳ್ತಾರೆ. ಮುಂದಿನ ಸಲ ಬರಬೇಕಾದ್ರೆ ಖಂಡಿತವಾಗ್ಲೂ ನಮ್ಮನೇ ಉಳ್ಕೋಬೇಕು, ನೀವು ಇಲ್ಲೇ ಮಂತ್ರಾಲಯದಲ್ಲೇ ನಮ್ಮನೆ ಇರೋದು ಅಂತ ಹೇಳ್ತಾರೆ. ನಮಗೂ ಬಹಳ ಖುಷಿಯಾಗುತ್ತೆ. ಮತ್ತು ರಾಯರದು ದರ್ಶನ ಆಯಿತಾ ಅಂತ ಕೇಳ್ತಾರೆ. ಇಲ್ಲ, ದರ್ಶನ ಇನ್ನೂ ಮಾಡಿಲ್ಲ, ರಶ್ ತುಂಬ ಜಾಸ್ತಿ ಇದೆ, ಅದಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಯ್ಯೋ, ಅದಕ್ಕೇನಂತೆ, ಬನ್ನಿ ನಿಮಗೆ ರಾಯರ ದರ್ಶನ ಮಾಡಿಸ್ತೀವಿ ಅಂಥೇಳಿ ಅವರು ಕರ್ಕೊಂಡು ಸೀದಾ ಹೋಗಿ ರಾಯರ ಹತ್ರ ನಮ್ಮನ್ನು ಬಿಡ್ತಾರೆ. ಆ ರಾಯರ ಸಾನ್ನಿಧ್ಯ ಏನಿದೆ ಅಲ್ಲೇ ಬಿಡ್ತಾರೆ. ಆ ರಾಯರನ್ನ ನೋಡಿದ ತಕ್ಷಣ ನಮಗೆ ಎಂಥ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳಿದ್ರೆ, ಎಂಥ ಅದ್ಭುತವಾಗಿರ್ತಕ್ಕಂಥ ಆ ಒಂದು, ನಾವು ರಾಯರು ತುಂಬ ಹತ್ತಿರದಲ್ಲಿ, ಅಷ್ಟು ಹತ್ತಿರ ಯಾರಿಗೂ ಬಿಡಲ್ಲ, ಅಷ್ಟು ಹತ್ತಿರದಲ್ಲಿ ಆ ಮಂತ್ರಾಲಯದ ಮಹಾಪ್ರಭುಗಳನ್ನ ನೋಡಿದ ತಕ್ಷಣ ಜೀವನ ಧನ್ಯ ಅನ್ನಿಸ್ಬಿಡುತ್ತೆ, ಪಾವನ ಅನ್ನಿಸ್ಬಿಡುತ್ತೆ. ಆ ಬಂದಿರತಕ್ಕಂಥ ರಾಯರೇನಿದ್ದಾರೆ ಅಲ್ಲೇ ನಮಗೆ ಆ ಒಂದು ಬೃಂದಾವನದಲ್ಲೇ ಕಾಣಿಸ್ಬಿಡ್ತಾರೆ. ಅವ್ರಿಗೆ ಕೈಯನ್ನು ಮುಕ್ಕೊಂಡು ಅವರ ಆಶೀರ್ವಾದವನ್ನು ತಗೊಂಡು
ನಾವು ಆ ಒಂದು ದರ್ಶನದ ನಂತರ ಬರ್ತೀವಿ, ಒಂದಷ್ಟು ಊಟ ಉಪಚಾರಗಳನ್ನ ಮಾಡಿಕೊಂಡು ಸ್ವಲ್ಪ ಮಂತ್ರಾಲಯ ಎಲ್ಲ ಎಲ್ಲೆಲ್ಲಿ ಏನೇನಿದೆ ಪ್ಲೇಸ್ಗಳು ಹೇಗಿದೆ, ಆ ರಾಯರು ಓಡಾಡಿರ್ತಕ್ಕಂಥ ಜಾಗಗಳು ಅದೆಲ್ಲ ಸ್ವಲ್ಪ ನೋಡ್ತಾ ಅಲ್ಲಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅವತ್ತು ಗುರುವಾರ ಆ್ಯಕ್ಚುಲಿ ಅವತ್ತು ದಿವಸ ಅಲ್ಲೇ ಉಳ್ಕೊಂಡು ಮಾರನೇ ದಿವಸ ಶುಕ್ರವಾರ ಯಕ್ಷಿಣಿ ಆರಾಧನೆ ಮಾಡಬೇಕು, ಯಕ್ಷಿಣಿ ಜಪವನ್ನು ಮಾಡಬೇಕು. ಹೆಂಗೆ ಮಾಡೋದು? ನಾವು ಹೋಗಿರೋದೇ ಆ ಪ್ಲೇಸಲ್ಲಿ ನಮ್ಮ ತಾಯಿಯವ್ರ ಜೊತೆ ಹೋಗಿರ್ತಕ್ಕಂಥ ಒಂದು ಸಂದರ್ಭ ಅದು. ಹೆಂಗೆ ಮಾಡೋದು ಅಂಥೇಳಿ ಆಯಿತು, ನಾವು ಯಕ್ಷಿಣಿ ಜಪ ಅಂತೂ ನಾವು ಬಿಡೋಂಗೇ ಇಲ್ಲ, ಯಾಕಂದರೆ ಯಕ್ಷಿಣಿ ಆರಾಧಕರಾದ್ದರಿಂದ ಆ ಒಂದು ಸಿದ್ಧಿ ಆದಮೇಲೂ ಕೂಡ ಆ ಯಕ್ಷಿಣಿಯನ್ನು ಇವತ್ತಿನ ತನಕನೂ ನಾವು ಬಿಡೋರಲ್ಲ, ಅದನ್ನು ಮಾಡಬೇಕಲ್ಲ ಅಂಥೇಳಿ ಅವತ್ತು ನಾನು ಹೋಗಿ ಒಂದು ಕಡೆ ಕೂತ್ಕೊಂಡು ಆ ಯಕ್ಷಿಣಿ ಜಪವನ್ನು ಪ್ರಾರಂಭ ಮಾಡ್ತೀನಿ. ಅಂದ್ಕೊಂಡಿದ್ದೇನು ಅಂದರೆ ಬೇಗ ಮುಗಿಸೋಣ, ಒಂದು 108 ಮುಗಿಸ್ಕೊಂಡು ಪ್ಯಾಕಿಂಗ್ ಎಲ್ಲ ಇದೆ, ಅವತ್ತು ರಾತ್ರಿ ಹೊರಟು ಬಿಡೋಣ, ಅವತ್ತು ಹೊರಡಲೇಬೇಕಾಯಿತು, ರಾತ್ರಿ ಹೊರಡೋಣ ಅಂಥೇಳಿ ನಮ್ಮ ಒಂದು ನೋಡಿ, ನಾವು ಹೇಳ್ತೀವಿ ಮನುಷ್ಯ ಏನೇ ಒಂದು ಅಂದ್ಕೊಂಡ್ರೂ ಕೂಡ ನಾವು 5 ಎಣಿಸಿದ್ರು ಕೂಡ 6ನೇದು ಮಾಡೋವಂಥದ್ದೇ ದೈವ. ಹೊರಟು ಬಿಡೋಣ ಅಂಥೇಳಿ ನಾವೇನು ಮಾಡಿದ್ವಿ, ಅಲ್ಲಿ ಕೂತ್ಕೊಂಡು ಆ ಜಪವನ್ನು ಮಾಡಿದ್ವಿ. ಜಪ ಮಾಡ್ತಾ ನಾವು ಅಂದ್ಕೊಂಡಿದ್ದು 108. ಆ 108 ಅಂತೇಳಿ ಕೂತ್ಕೊಂಡಾಗ ಆ ಒಂದು ಧ್ಯಾನ, ಆ ದೇವಿ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂಥರದ ರೋಮಾಂಚನ ಮೈಯೆಲ್ಲ, ಆ ದೇವಿಯ ಒಂದು ಸಾಕ್ಷಾತ್ಕಾರ, ಅದನ್ನೆಲ್ಲ ನೋಡ್ತಾ ನಾವೇನು ಮಾಡಿದ್ವಿ, ಆ ಜಪವನ್ನು ಹಾಗೆ ಮುಂದುವರಿಸ್ತಾ ಹೋದ್ವಿ. ಹೆಚ್ಚು ಕಡಿಮೆ ಒಂದು 2-3 ಸಾವಿರಕ್ಕಿಂತ ಜಾಸ್ತಿ ಆಗೋಗಿದೆ ಜಪ. ಅಷ್ಟು ಜಪವನ್ನು ಮಾಡಿಕೊಂಡು ಆ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಬಂದು ಮನೆಯಲ್ಲಿ ಆ ಒಂದು ರೂಮ್ನಲ್ಲಿ ಎಲ್ಲವನ್ನು ಪ್ಯಾಕ್ ಮಾಡಿದ್ವಿ. ಪ್ಯಾಕ್ ಮಾಡಿದ್ರೆ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ಶುರು ಆದ ತಕ್ಷಣ ಏನು ಮಾಡೋದು, ನಮ್ಮ ತಾಯಿ ಬೇರೆ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಬೇಕು. ಸೊ ಅವತ್ತು ನಾವು ತುಂಬ ಏನಪ್ಪ ಮಾಡೋದು, ಇನ್ನು ಈ ಥರ ಆಗೋಯ್ತಲ್ಲ, ಅವತ್ತು ಸಾಧ್ಯನೇ ಇರಲಿಲ್ಲ ಕರ್ಕೊಂಬರೋಕ್ಕೆ. ಸರಿ ಇವತ್ತೊಂದು ದಿವಸ ಉಳ್ಕೊಳ್ಳೋಣ ಅಂಥೇಳಿ ಅಲ್ಲಿ ರೂಮಿನವ್ರ ಹತ್ರ ಮಾತಾಡಿ ಅವತ್ತು ರಾತ್ರಿ ಅಲ್ಲೇ ಉಳ್ಕೊಂಡ್ರೆ ರಾತ್ರಿ ಯಕ್ಷಿಣಿ ಬಂದುಬಿಟ್ಲು, ಪ್ರತ್ಯಕ್ಷಳಾಗಿ ಸ್ವಪ್ನ ಯಕ್ಷಿಣಿ ಬಂದು ಏನು ಹೇಳ್ತಾ ಇದ್ದಾಳೆ ಅಂದರೆ, ಏನು ಮಗನೇ, ನಾನು ಇಲ್ಲೇ ಇದ್ದರೂ ಕೂಡ ನೀನು ನನ್ನ ನೋಡೋಕ್ಕೆ ಬಂದಿಲ್ವಲ್ಲ, ಯಾಕೆ ಬಂದಿಲ್ಲ ನೀನು ಯಾಕೆ ನಾನು ನೋಡಿಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಇಲ್ಲಮ್ಮ, ನಾನು ಕೂತು ನಿನ್ನ ಜಪತಪಗಳನ್ನೆಲ್ಲ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ, ಯಾವುದು ಪೆಂಡಿಂಗ್ ಮಾಡಿಲ್ವಲ್ಲ, ನೀನು ಎಲ್ಲವನ್ನೂ ಸಂಪೂರ್ಣವಾಗಿ ನನಗೆ ಯಾವಾಗಲೂ ಕೂಡ ಮಾಡ್ತೀಯ, ಅದರಲ್ಲಿ ನಾನು ಲೋಪ ಇದೆ ಅಂತ ಹೇಳಲ್ಲ, ಆದರೆ ನಾನು ಇಲ್ಲೇ ಇದ್ದರೂ ಕೂಡ ನಾನು ನೋಡಿಲ್ವಲ್ಲ ನೀನು. ನನಗೆ ಆ ಒಂದು ಮಾತು ಬಹಳ ಒಂದು ಆಶ್ಚರ್ಯ ಅನ್ನಿಸ್ತಾ ಇತ್ತು. ಕೊನೆಗೇನಾಗೋಯ್ತು ಅಂತ ಹೇಳಿದರೆ, ಅಲ್ಲಿರುವಂತಹ ದೇವಿ ಕ್ಷೇತ್ರಗಳನ್ನ ಹುಡುಕ್ತಾ ಇದ್ದೆ. ದೇವಿ ಕ್ಷೇತ್ರಗಳನ್ನ ಹುಡುಕ್ತಾ ಇದ್ದರೆ ಅಲ್ಲೇ ನಿಯರೆಸ್ಟಲ್ಲಿ ಯಾವುದಿದೆ ಅಂತೆಲ್ಲ ಹುಡುಕ್ತಾ ಇರಬೇಕಾದ್ರೆ ಅಲ್ಲೇ ರಾಯರ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಮಂಚಾಲಮ್ಮ, ಅವಳೇ ಮಹಾಯಕ್ಷಿಣಿ. ನನಗೆ ಈ ವಿಷಯ ಅಲ್ಲಿ ತನಕನೂ ಗೊತ್ತಿಲ್ಲ. ನಾನೇನು ಮಾಡಿದ್ದೀನಿ, ಅಲ್ಲಿ ಕೂತ್ಕೊಂಡು ಜಪ ತಪಗಳನ್ನೆಲ್ಲ ಮಾಡಿದ್ದೀನಿ. ಯಕ್ಷಿಣಿ ನೋಡಿದ್ರೆ ನನ್ನ ಪಕ್ಕದಲ್ಲೇ ಇದ್ದಾಳೆ, ನಾನು ಎಲ್ಲಿ ಕೂತಿದ್ದೀನಿ ಅಲ್ಲಿಂದ ಪಕ್ಕದಲ್ಲೇ ಇದ್ದಾಳೆ. ಆಮೇಲೆ ಏನಾಯಿತು, ಎಲ್ಲ ಹುಡುಕಿ ನಾನು ಅಲ್ಲಿ ಇರೋವಂಥ ಸಣ್ಣ ಪುಟ್ಟ ಗ್ರಾಮ ದೇವತೆಗಳೇನಿದೆ ಎಲ್ಲ ನೋಡಿಕೊಂಡು ಮಂಚಲಮ್ಮನ ದರ್ಶನ ಫಸ್ಟೇ ನಾನು ಮಾಡಿಬಿಟ್ಟಿದ್ದೆ. ಆದರೂ ಇನ್ನೊಂದು ಸಲ ಹೋಗೋಣ ಅಂಥೇಳಿ ಹೋದರೆ ಅಲ್ಲಿ ಕನಕಾಂಬರಿ ಹೂವಿನ ಅಲಂಕಾರ ಮಾಡಿದ್ರು. ಆ ಕನಕಾಂಬರಿ ಹೂವಿನ ಅಲಂಕಾರದಲ್ಲಿ ಆ ದೇವಿ ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ಲು. ಅವಳನ್ನ ನೋಡ್ತಾ ನಿಂತ್ಕೊಂಡಿದ್ರೆ ಆ ಹೃದಯ ಮಧ್ಯದಲ್ಲಿ ದೀಪ ಯಕ್ಷಿಣಿ ಪ್ರತ್ಯಕ್ಷಳಾದ್ಲು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ರೂಪ ಅದು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಆಗ ಆ ದೇವಿ ಹಿಡಿಯಿರ್ತಕ್ಕಂಥ ಯಕ್ಷಿಣಿ ಇವಳೆ ಅಂಥೇಳಿ ಗೊತ್ತಾಯಿತು. ಸೊ ಆ ದಿವ್ಯವಾಗಿರ್ತಕ್ಕಂಥ ದರ್ಶನ ನಮಗೆ ಬಹಳ ಒಂದು ಮನಸ್ಸಿಗೆ ಆನಂದ, ತೃಪ್ತಿ, ಸಂತೋಷ ತಂತು. ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳೋದು ಮರ್ತೋದೆ ನಾನು ನಿಮಗೆ. ರಾಯರ ಹತ್ರ ಹೋಗಿ ನಾನು ಏನು ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎಲ್ಲ ಶತ್ರುಗಳಿಂದ ನನಗೆ ಮುಕ್ತಿ ಕೊಡಿಸು ಅಂಥೇಳಿ ನಾನು ಕೇಳಿಕೊಂಡೆ ಅಷ್ಟೇ, ಇನ್ನೇನು ಕೇಳಿಲ್ಲ. ಅಲ್ಲಿ ಒಳಗಡೆ ಪೂಜೆ ಮಾಡ್ತಕ್ಕಂಥ ಮಹಾ ಅರ್ಚಕರು ಬಂದು ನನಗೆ ಪ್ರಸಾದವನ್ನು ಕೊಟ್ಟರು, ಅದರ ಅಕ್ಷತೆ ಕೊಟ್ಟರು. ಅದನ್ನು ಭಕ್ತಿಯಿಂದ ಕಣ್ಣಲ್ಲಿ ಇಟ್ಕೊಂಡು ಅದನ್ನು ಒಂದು ಪಟ್ಟಣದಲ್ಲಿ ಪೇಪರ್ ಮಾಡಿಕೊಂಡು ಒಂದು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಜೋಬಲ್ಲಿ ಇಟ್ಕೊಂಡು ಬಂದಾದಮೇಲೆ ಯಾರ್ಯಾರು ನನಗೆ ಅವರೇ ಶತ್ರುಗಳು ಅಂತ ಹೇಳಿ ಗೊತ್ತಾಗಿರಲಿಲ್ಲ.
ನಂತರ ಒನ್ ಬೈ ಒನ್ ಗೊತ್ತಾಗ್ತಾ ಹೋಯಿತು ಯಾರು ನಮಗೇನು ತೊಂದರೆ ಕೊಟ್ಟಿದ್ದಾರೆ ಏನು, ಮತ್ತು ಅವ್ರಿಗೆ ಶಿಕ್ಷೆನೂ ಆಗ್ತಾ ಹೋಯಿತು. ಆಗ ಎಲ್ಲ ರಾಯರ ಪವಾಡ ಅಂಥೇಳಿ ಅಲ್ಲಿ ತನಕ ನಾನು ರಾಯರದು ಪ್ರತಿ ದಿವಸನೂ ಕೂಡ ಆ ಒಂದು ಪ್ರಾರ್ಥನೆ ಪೂಜೆ ಜಪವನ್ನು ಮಾಡ್ತಾಯಿದ್ದೆ. ಆದರೆ ಅಲ್ಲಿಂದ ಆಚೆಗೆ ಇನ್ನೂ ಜಾಸ್ತಿ ಆಗೋಯಿತು ಆ ಒಂದು ಪೂಜೆ ಪ್ರಾರ್ಥನೆ ಎಲ್ಲ. ಇವತ್ತಿನ ತನಕನೂ ಕೂಡ, ಈ ಕ್ಷಣದ ತನಕನೂ ಕೂಡ ಆ ರಾಯರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಸಾಯಿನಾಥನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಮಹಾವತಾರ್ ಬಾಬಾಜಿಯವ್ರನ್ನ ಪ್ರತ್ಯಕ್ಷವಾಗಿ ನಾವು ಕಂಡರೂ ಕೂಡ ಅವರ ಒಂದು ಜಪ ತಪ ಪೂಜೆಗಳನ್ನ ಮಾಡಿ ಅವ್ರನ್ನ ಸದಾಕಾಲ ಸ್ಮರಿಸ್ಕೊಳ್ಳುವಂಥದ್ದು. ಇನ್ನು ನಮ್ಮ ಶೃಂಗೇರಿ ಪೀಠದ ವಿಶೇಷ ಮಹಾಗುರುಗಳು, ಜಗದ್ಗುರುವಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರನ್ನ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಈ 4 ಗುರುಗಳು ಮಹಾಗುರುಗಳು ಅಂಥೇಳಿ ನಾನು ತಿಳ್ಕೊಂಡು ಆ ಒಂದು ಗುರುಗಳ ಒಂದು ಯಾವಾಗಲೂ ಸ್ಮರಣೆ, ಒಂದು ಆರಾಧನೆ ಇದ್ದೇ ಇರುತ್ತೆ. ಅದರ ಜೊತೆಗೆ ನನಗೆ ವಿದ್ಯೆ ಕಲಿಸ್ಕೊಟ್ಟಿರ್ತಕ್ಕಂಥ 6 ಗುರುಗಳಿದ್ದಾರೆ. ಆ 6 ಗುರುಗಳನ್ನೂ ಕೂಡ ನಾನು ಪ್ರಾತಃ ಸ್ಮರಣೀಯರವರು ಅಂಥೇಳಿ ಬೆಳಗ್ಗೆ ಎದ್ದ ತಕ್ಷಣ ಅವರ ಒಂದು ಕಾಲಿಗೆ ಭಕ್ತಿಯಿಂದ ಧ್ಯಾನದಿಂದ ನಮಸ್ಕಾರವನ್ನು ಮಾಡ್ತೀನಿ. ಗುರು ಯಾವಾಗಲೂ ಕೂಡ ನಮ್ಮ ಹಿಂದೆ ಇರಬೇಕು, ಗುರಿ ನಮ್ಮ ಮುಂದೆ ಇರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಗುರು ಸದಾಕಾಲ ನಮ್ಮ ಹಿಂದೆ ಇದ್ದಾರೆ ಅಂತ ನಾವು ನಂಬ್ತೀವಿ. ಗುರಿ ಯಾವತ್ತಿದ್ರೂ ಕೂಡ ನಮ್ಮ ಮುಂದೆ ಇದ್ದೇ ಇರುತ್ತೆ. ನಮ್ಮ ಗುರಿ ಏನು ಅಂತೇಳಿದರೆ, ಸಮಾಜದಲ್ಲಿ ಎಲ್ಲ ಥರದ ಜನರು ಇರ್ತಾರೆ. ಅದರಲ್ಲಿ ಕೆಲವರು ಮೂಢರಿರ್ತಾರೆ, ಅಂಧರಿರ್ತಾರೆ. ಅವರಿಗೆಲ್ಲ ಸಹಾಯವನ್ನು ಮಾಡ್ತಾ, ಇನ್ನು ಕೆಲವು ದುಷ್ಟಶಕ್ತಿಗಳನ್ನ ಈ ಪ್ರಪಂಚದಿಂದ ಓಡಿಸ್ತಾ, ಇನ್ನೊಂದಷ್ಟು ಬಡವರಿಗೆ ಸಹಾಯವನ್ನು ಮಾಡ್ತಾ ಮುಂದುವರಿಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷೆ. ಸೊ ಅದಕ್ಕೆಲ್ಲ ಒಂದು ವಿಶೇಷ ಪ್ರೇರಕ ಶಕ್ತಿ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳು. ಇಷ್ಟು ವಿಷಯ ನಿಮ್ಮಲ್ಲಿ ಹೇಳೋದಿತ್ತು. ಇನ್ನು ಮುಂದಿನ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಇದೆ, ನೋಡ್ತಾ ಇರಿ. ನಮಸ್ಕಾರ.